ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ವರ್ಷ ಅನಿಲ್. ನಾವು ಈ ಹಿಂದೆ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹೆಲ್ತ್ ಇಶ್ಯೂಸಿಂದ. ಇನ್ನು ಮುಂದೆ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಅಸ್. ಲೆಟ್ಸ್ ಜಂಪ್ ಇನ್ ಟು ಅವರ್ ವಿಡಿಯೋ. ನಾನು ನನ್ನ ಹಸ್ಬೆಂಡ್ ತುಂಬ ದಿನಗಳಿಂದ ಎಲ್ಲಾದರೂ ಹೋಗಬೇಕು ಅಂತ ಪ್ಲಾನ್ ಮಾಡ್ತಿದ್ವಿ. ಹಾಗೆ ನಾವು ಸೆಲೆಕ್ಟ್ ಮಾಡಿದ ಪ್ಲೇಸ್ ಬಂದು ಗೋವಾ. ಫೈನಲಿ ದ ವೇಟ್ ಈಸ್ ಓವರ್. ಇಟ್ ಹ್ಯಾಸ್ ಕಮ್ ಟ್ರೂ. ನಾವು ಇವಾಗ ಹೋಗ್ತಿರೋ ಪ್ಲೇಸ್ ಗೋವಾ. ನಮ್ಮ ಫ್ಲೈಟ್ ಇದ್ದಿದ್ದು ಬೆಳಿಗ್ಗೆ 7:30 AM-ಗೆ. ಸೊ ನಾವು ನಮ್ಮ ಮನೆಯಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದು 5:45 AM-ಗೆ. ಸೊ ನಾವು ನಮ್ಮ ಟ್ರಿಪ್ನ ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡ್ಕೊಂಡ್ವಿ. 2 ವೇಸ್ ಫ್ಲೈಟ್ ಏನಿದೆ, 2 ವೇಸ್ ಕ್ಯಾಬ್ ಏನಿದೆ ಅದೆಲ್ಲ ನಾವು ಮೇಕ್ ಮೈ ಟ್ರಿಪ್ಪಲ್ಲೇ ಬುಕ್ ಮಾಡ್ಕೊಂಡ್ವಿ. ಸೊ ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ. ನವ್ ವಿ ಆರ್ ಹೆಟಿಂಗ್ ಟುವರ್ಡ್ಸ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ರೋಡ್ ಮಧ್ಯೆ ತುಂಬಾ ಮಿಸ್ಟ್ ಇತ್ತು. ಅದ್ರ ಮಧ್ಯೆ ಡ್ರೈವರ್ ಸರ್ ತುಂಬಾ ಸೇಫ್ ಆಗಿ ನಮ್ಮನ್ನ ರೀಚ್ ಮಾಡಿಸಿದ್ರು. ಸೊ ನಾವು ವಿ ರೀಚ್ ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1. ನಾವು ಬುಕ್ ಮಾಡಿದ ಫ್ಲೈಟ್ ಇಂಡಿಗೋ ಏರ್ಲೈನ್ಸ್. ಸೊ ನಾವು ಫ್ಲೈಟ್ ಒಳಗೆ ಹೋಗಿ ಕೂತ್ಕೊಂಡು ಸೆಟಲ್ ಆದ್ವಿ. ಆ್ಯಂಡ್ ಹಾಗೆ ವಿಡಿಯೋಲಿ ನೋಡ್ತಿರ್ಬೋದು, ಏರೋ ಹೋಸ್ಟೆಸ್ ಏನಿದ್ದಾರೆ ಅವರು ಸೇಫ್ಟಿ ಮೆಷರ್ಸ್ ಬಗ್ಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಿದ್ರು. ಹಾಗೆ ನೀವು ನೋಡ್ತಿರ್ಬೋದು, ರನ್ವೇ ಅಕ್ಕಪಕ್ಕದಲ್ಲಿ ಎಲ್ಲ ಬೇರೆ ಬೇರೆ ಫ್ಲೈಟ್ಸ್ಗಳನ್ನ ಪಾರ್ಕ್ ಮಾಡಿದ್ರು. ಸೊ ನಾವು ಅದನ್ನೆಲ್ಲ ನೋಡ್ತಿದ್ವಿ. ಹಾಗೆ ನೋಡ್ತಿರ್ಬೇಕಾದ್ರೆ ನಮ್ಮ ಫ್ಲೈಟ್ ಕೂಡ ಟೇಕ್ ಆಫ್ ಆಯಿತು. ಮೇಲಿಂದ ನೋಡ್ತಿರೋತ್ತಿಗೆ ಎಲ್ಲ ಪುಟ್ದಾಗಿ ಕಾಣಿಸ್ತಿತ್ತು. ಹಾಗೆ ನಾನು ಕೂಡ ವ್ಯೂನ, ವೆದರ್ನ ಎಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ದೆ. ಹಾಗೆ ತುಂಬಾ ಕ್ಲೌಡಿ ಆಗಿತ್ತು ಬಿಕಾಸ್ ಇಟ್ ವಾಸ್ ಅರ್ಲಿ ಮಾರ್ನಿಂಗ್. ನಾನಂತೂ ತುಂಬಾ ಎಕ್ಸೈಟ್ ಆಗಿದೆ ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಟ್ರಿಪ್ ಟು ಗೋವಾ, ಈವನ್ ಫಾರ್ ಮೈ ಹಸ್ಬೆಂಡ್ ಟು. ಮೇಲೆಲ್ಲ ಫುಲ್ ಕ್ಲೌಡ್ಸ್ ಫಾರ್ಮ್ ಆಗಿದೆ. ಅದು ಫುಲ್ ಪೇಲ್ ವೈಟಿಂದ ಕವರ್ ಆಗಿತ್ತು. ನಾನು ಈ ಹಿಂದೆ ಫ್ಲೈಟ್ ಟ್ರಾವೆಲ್ ಮಾಡಿದ್ದೀನಿ, ಬಟ್ ನಂಗೆ ಯಾವತ್ತೂ ಈ ಥರ ವ್ಯೂ ಸಿಕ್ಕಿಲ್ಲ. ಇದು ತುಂಬಾ ಪೇಲ್ ವೈಟಿಂದ ಕ್ಲೌಡ್ಸ್ ಫಾರ್ಮ್ ಆಗಿತ್ತು. ತುಂಬ ಬ್ಯೂಟಿಫುಲ್ ಆಗಿತ್ತು ನೋಡೋತ್ತಿಗೆ. ಫ್ಲೈಟ್ ಬುಕ್ಕಿಂಗ್ ಟೈಮಲ್ಲೇ ಬ್ರೇಕ್ಫಾಸ್ಟ್ ಕಾಂಬೋನ ಕೂಡ ನನ್ನ ಹಸ್ಬೆಂಡ್ ಇನ್ಕ್ಲೂಡ್ ಮಾಡಿದರು. ನಾವು ವ್ಯೂನ ಎಂಜಾಯ್ ಮಾಡ್ತಾನೆ ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ಸೊ ದ ಬ್ರೇಕ್ಫಾಸ್ಟ್ ಆ್ಯಂಡ್ ದ ವ್ಯೂ ಔಟ್ಸೈಡ್ ವಾಸ್ ಟೂ ಆಸಮ್. ಆ ಬ್ಯೂಟಿಫುಲ್ ವೆದರ್ನ, ವ್ಯೂನ ಎಂಜಾಯ್ ಮಾಡ್ತಾನೆ ಗೋವಾಕ್ಕೆ ನಿಯರ್ ಆಗ್ತಿದ್ವಿ. ಸೊ ದ ವ್ಯೂ ಆ್ಯಂಡ್ ವೆದರ್ ವಾಸ್ ಆಸಮ್. ದ ಮೌಂಟೇನ್ಸ್ ಆರ್ ಕವರ್ಡ್ ವಿತ್ ಲಶ್ ಗ್ರೀನ್ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್. ಆ ಬ್ಯೂಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಫ್ಲೈಟ್ ಕೂಡ ಅಬೌಟ್ ಟು ಲ್ಯಾಂಡ್. ನಾವು ಗೋವಾಕ್ಕೆ ನಿಯರ್ ಆಗ್ತಿದ್ವಿ. ಸೊ ನಮ್ಮ ಸರೌಂಡಿಂಗ್ ಫುಲ್ ಗ್ರೀನರಿಯಿಂದ ಕವರ್ ಆಗಿತ್ತು. ಆ್ಯಂಡ್ ಸುತ್ತಮುತ್ತ ನಾವೇನು ನೋಡ್ತಿದ್ದೀವಿ ಲಶ್ ಗ್ರೀನ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ವ್ಯೂ ಮಾತ್ರ. ನಾವಿಬ್ಬರು ತುಂಬಾ ಎಂಜಾಯ್ ಮಾಡಿದ್ವಿ ಫ್ಲೈಟ್ ಜರ್ನಿನ. ನಮಗೆ ಸ್ವಲ್ಪನೂ ಟಯರ್ಡೇ ಆಗಿಲ್ಲ, ಗೊತ್ತಾಗಲಿಲ್ಲ ಟ್ರಾವೆಲ್ ಮಾಡಿದ್ವಿ ಅಂತಲೇ. ಫೈನಲಿ ವಿ ಲ್ಯಾಂಡೆಡ್ ಟು ಮನೋಹರ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಗೋವಾ.
ನಾವು ಏರ್ಪೋರ್ಟಿಂದ ಆಚೆ ಬಂದು ಪಾರ್ಕಿಂಗ್ ಲಾಟ್ ಕಡೆ ಹೊರಟ್ವಿ. ಸೊ ಆನ್ ದ ವೇ ನಮಗೆ ಅಲ್ಲೊಂದು ಸ್ಟ್ಯಾಚ್ಯೂ ಸಿಕ್ತು. ಅದೇನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಹುಡುಗ ಗಿಟಾರ್ನ ಪ್ಲೇ ಮಾಡ್ತಿರೋ ಥರ ಸ್ಟ್ಯಾಚ್ಯೂ. ಇದು ಸ್ಪಿರಿಟ್ ಆಫ್ ಗೋವಾ ಅಂತಾರೆ. ಪೀಸ್ಫುಲ್ ಬ್ಯಾಲೆನ್ಸ್ ಲೈಫ್ನ ರೆಪ್ರೆಸೆಂಟ್ ಮಾಡುತ್ತೆ. ಆಲ್ಸೋ ಇದನ್ನ ಬಿಲ್ಡ್ ಮಾಡಿದ್ದು ಮರಿಯೋ ಮಿರಾಂಡಾ ಅನ್ನೋರು. ನಾವು ಕ್ಯಾಬ್ ಪಿಕಪ್ ಝೋನ್ ಕಡೆ ಬಂದ್ವಿ. ನಾವು ಕ್ಯಾಬ್ಗೆ ವೆಯ್ಟ್ ಮಾಡ್ತಿರೋತ್ತಿಗೆ ಅಷ್ಟರಲ್ಲೇ ನಮ್ಮ ಕ್ಯಾಬ್ ಕೂಡ ಬಂತು. ನಾವು ಬುಕ್ ಮಾಡಿದ ಕಾರ್ ಬಂದ್ಬಿಟ್ಟು ಎರ್ಟಿಗಾ. ಸೊ ಇದನ್ನ ಮೇಕ್ ಮೈ ಟ್ರಿಪ್ಪಲ್ಲೇ ಬುಕ್ ಮಾಡ್ಕೊಂಡ್ವಿ. ನಮ್ಮ ಲಗೇಜ್ ಎಲ್ಲ ಇಟ್ಟು ಕಾರೊಳಗೆ ಸೆಟಲ್ ಆಗಿ ಕೂತ್ಕೊಂಡ್ವಿ. ಆ್ಯಂಡ್ ಡ್ರೈವರ್ ಸರ್ ಬಂದ್ಬಿಟ್ಟು ಲೋಕಲ್ ಗೋವನ್. ಸೊ ಇವರು ನಮಗೆ ಬೇಸಿಕ್ ಅವೇರ್ನೆಸ್ ಥರ ಕೊಡ್ತಿದ್ರು. ಅಂದರೆ ಗೋವಾದಲ್ಲಾಗೋ ಸ್ಕ್ಯಾಮ್ಸ್ ಬಗ್ಗೆ ಆ್ಯಂಡ್ ಅಲ್ಲೆಲ್ಲ ಏನು ನಡೆಯುತ್ತೆ ಅದ್ರ ಬಗ್ಗೆ ಥ್ರೂ ಔಟ್ ದ ಜರ್ನಿ ಇನ್ಫಾರ್ಮೇಷನ್ ಕೊಡ್ತಿದ್ರು. इधर कुछ लेता है गाड़ी बीड़ी ना, वो रियल गोवन वाले से ले। क्यों मालूम है मैडम? बाद में गोवा का नाम अभी बहुत खराब। इधर गोवा के बाहर वाले लोग आए, वो धंधे का सब वाट लगाते हैं। वो टू व्हीलर लिया ना, इधर टच किया उधर टच। रियल गोवन वाला है ना, वो कभी भी ये नहीं करेगा। ಫೈನಲಿ ವಿ ರೀಚ್ ಟು ಅವರ್ ಹೋಟೆಲ್. ಜೀವನದಲ್ಲಿ ನೆನಪಿಗಾಗಿ ಪ್ರಯಾಣ ಮಾಡಬೇಕು, ವಿರಾಮಕ್ಕಾಗಿ ಅಲ್ಲ. ಪ್ರತಿಯೊಂದು ಪ್ರಯಾಣವು ಹೊಸ ಕಥೆಯ ಪ್ರಾರಂಭವಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸ್ಟೇ ಟ್ಯೂನ್ಡ್ ಫಾರ್ ಅವರ್ ನೆಕ್ಸ್ಟ್ ವಿಡಿಯೋ.